ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬಂಧುಗಳೇ, ಹಿಂದೂ ಪಂಚಾಂಗದ ಪ್ರಕಾರ 2026 ಮಾರ್ಚ್ 19ರಂದು ಹೊಸ ವರ್ಷ ಅಂದರೆ ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭವಾಗಿದೆ. ಈ ಹೊಸ ವರ್ಷವು ಜಗತ್ತಿನಾದ್ಯಂತ ಸಂಚಲನ ಮೂಡಿಸುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಚಂದ್ರನ ಅಧಿಪತ್ಯದ ಕಟಕ ರಾಶಿಯವರಿಗೆ ಈ ವರ್ಷ ಹೇಗಿರಲಿದೆ? ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ? ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತಾ? ಆರೋಗ್ಯದಲ್ಲಿ ಚೇತರಿಕೆ ಇದೆಯೇ? ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ಸುದೀರ್ಘ ಸಂಚಿಕೆಯಲ್ಲಿ ನಾವು ಉತ್ತರ ಕಂಡುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಅಂತ್ಯದಲ್ಲಿ ನಿಮ್ಮ ಸಂಕಷ್ಟಗಳಿಗೆ ವಿಶೇಷ ಪರಿಹಾರಗಳನ್ನು ನಾವು ತಿಳಿಸಿಕೊಡಲಿದ್ದೇವೆ. 1. ಶನಿ ಸಂಚಾರ 9ನೇ ಭಾವದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ. ಕಟಕ ರಾಶಿಯವರಿಗೆ ಶನಿಯು 9ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುವುದು ಅತ್ಯಂತ ಮಹತ್ವದ ಘಟನೆ. ಅದೃಷ್ಟದ ಬಾಗಿಲು. 9ನೇ ಮನೆ ಎಂದರೆ ಅದು ಭಾಗ್ಯ, ಪಿತೃ ಮತ್ತು ಧರ್ಮದ ಸ್ಥಾನ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಅರ್ಧಾಷ್ಟಮ ಶನಿಯ ಕಠಿಣ ಪ್ರಭಾವವು ಸಂಪೂರ್ಣವಾಗಿ ದೂರವಾಗಿ ಈಗ ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ. ದೂರ ಪ್ರಯಾಣ ಮತ್ತು ವಿದೇಶ ಯೋಗ. ಉದ್ಯೋಗ ಅಥವಾ ಶಿಕ್ಷಣದ ನಿಮಿತ್ತ ವಿದೇಶ ಪ್ರಯಾಣ ಬೆಳೆಸುವವರಿಗೆ ಇದು ಸುಸಮಯ. ದೀರ್ಘಕಾಲದ ಪ್ರವಾಸಗಳು ಲಾಭದಾಯಕವಾಗಿರುತ್ತವೆ. ಧಾರ್ಮಿಕ ಆಸಕ್ತಿ. ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ದೈವಿಕ ಕಾರ್ಯಗಳಿಗಾಗಿ ನೀವು ಹಣ ಮತ್ತು ಸಮಯವನ್ನು ವಿನಿಯೋಗಿಸುತ್ತೀರಿ. ತಂದೆಯ ಕಡೆಯಿಂದ ಆಸ್ತಿ ಅಥವಾ ಸಹಾಯ ದೊರೆಯುವ ಸಾಧ್ಯತೆ ಇದೆ. 2. 8ನೇ ಮನೆಯಲ್ಲಿ ರಾಹು ಅಂದರೆ ಅಷ್ಟಮ ರಾಹು. ಒಂದೆಡೆ ಶನಿ ಶುಭ ಫಲ ನೀಡುತ್ತಿದ್ದರೆ ಮತ್ತೊಂದೆಡೆ ಕುಂಭರಾಶಿಯಲ್ಲಿರುವ ರಾಹು 8ನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಕೆಲವು ಸವಾಲುಗಳನ್ನು ತರುತ್ತದೆ. ಆರೋಗ್ಯದ ಮೇಲೆ ನಿಗಾ. 8ನೇ ಮನೆ ಎಂದರೆ ಆಯುಷ್ಯ ಮತ್ತು ಅನಿರೀಕ್ಷಿತ ಘಟನೆಗಳ ಸ್ಥಾನ. ಇಲ್ಲಿ ರಾಹು ಇರುವುದರಿಂದ ಚರ್ಮದ ಅಲರ್ಜಿ, ಸೋಂಕು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಬಹುದು. ಹಠಾತ್ ಆರೋಗ್ಯ ಏರುಪೇರಾಗುವ ಸಾಧ್ಯತೆ ಇರುವುದರಿಂದ ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆ ಇರಲಿ. ಹಣಕಾಸಿನ ಜಾಗರೂಕತೆ. ಶೇರ್ ಮಾರ್ಕೆಟ್, ಲಾಟರಿ ಅಥವಾ ರಿಸ್ಕ್ ಇರುವ ಹೂಡಿಕೆಗಳಲ್ಲಿ ಈ ಅವಧಿಯಲ್ಲಿ ಹಣ ಹಾಕದಿರುವುದು ಉತ್ತಮ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಗುಪ್ತ ಶತ್ರುಗಳು. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರಿಂದ ಜಾಗರೂಕರಾಗಿರಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. 3. ಹಂಸಯೋಗದ ಪ್ರಭಾವ ಅಂದರೆ ರಕ್ಷಣಾ ಕವಚ. ಗುರುಗ್ರಹವು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ರಾಶಿಯಲ್ಲಿದ್ದಾಗ ಕೇಂದ್ರ ಸ್ಥಾನಗಳಲ್ಲಿ ಅಂದರೆ 1, 4, 7, 10 ಬಂದರೆ ಹಂಸಯೋಗ ಉಂಟಾಗುತ್ತದೆ. ಕಟಕ ರಾಶಿಯವರಿಗೆ ಇದು ವಿಶೇಷ ರಕ್ಷಣೆ ನೀಡುತ್ತದೆ. ಗೌರವ ಮತ್ತು ಖ್ಯಾತಿ. ಈ ಯೋಗವು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿಯನ್ನು ತರುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ನೀವು ಮಾಡುವ ಸಮಾಜಮುಖಿ ಕೆಲಸಗಳಿಗೆ ಮನ್ನಣೆ ದೊರೆಯುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ರಾಹುವಿನ ಪ್ರಭಾವದಿಂದ ಉಂಟಾಗುವ ಗೊಂದಲಗಳನ್ನು ಈ ಹಂಸ ಯೋಗವು ಹತ್ತಿಕ್ಕುತ್ತದೆ. ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತವೆ. ಕುಟುಂಬದಲ್ಲಿ ಮಂಗಳ ಕಾರ್ಯ. ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ಶುಭ ಸಮಾರಂಭಗಳು ನಡೆಯುವ ಸಂಭವ ಹೆಚ್ಚು. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ಸವಾಲು ಮತ್ತು ಯಶಸ್ಸಿನ ನಡುವೆ ಸಮತೋಲನ. 2026 ವರ್ಷವು ನಿಮಗೆ ಮಿಶ್ರ ಫಲ ನೀಡಿದರೂ ಕೆಟ್ಟದ್ದಕ್ಕಿಂತ ಒಳ್ಳೆಯದೇ ಹೆಚ್ಚಿದೆ. ಶನಿ ನಿಮಗೆ ಸ್ಥಿರತೆ ಮತ್ತು ಅದೃಷ್ಟ ನೀಡುತ್ತಾನೆ. ರಾಹು ನಿಮ್ಮನ್ನು ಪರೀಕ್ಷಿಸುತ್ತಾನೆ, ಅಂದರೆ ಆರೋಗ್ಯ ಮತ್ತು ಹಣಕಾಸಿನಲ್ಲಿ. ಹಂಸಯೋಗ ನಿಮ್ಮನ್ನು ಸೋಲದಂತೆ ಕಾಪಾಡುತ್ತದೆ. ಮುಖ್ಯ ಸಲಹೆ. ಈ ವರ್ಷ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ರಾಹುವಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ದುರ್ಗಾ ಅಷ್ಟೋತ್ತರ ಅಥವಾ ಶಿವಪೂಜೆ ಮಾಡುವುದು ಅತ್ಯಂತ ಫಲಕಾರಿ. ವೃತ್ತಿಜೀವನ ಮತ್ತು ಉದ್ಯೋಗ. ಕಟಕ ರಾಶಿಯವರಿಗೆ 2026 ಆರಂಭವು ಸ್ವಲ್ಪ ಸವಾಲಿನಿಂದ ಕೂಡಿದ್ದರೂ
ಏಪ್ರಿಲ್ ನಂತರದ ಸಮಯವು ಅತ್ಯಂತ ಫಲಪ್ರದವಾಗಿರಲಿದೆ. ಸ್ಥಳ ಬದಲಾವಣೆ ಮತ್ತು ಬಡ್ತಿ. ಶನಿದೇವನು 9ನೇ ಮನೆಯಲ್ಲಿರುವುದರಿಂದ ಉದ್ಯೋಗ ನಿಮಿತ್ತ ದೂರದ ಪ್ರಯಾಣ ಅಥವಾ ಬೇರೆ ನಗರ ಅಥವಾ ದೇಶಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ಈ ಬದಲಾವಣೆಯು ನಿಮ್ಮ ವೃತ್ತಿಜೀವನಕ್ಕೆ ಪೂರಕವಾಗಿರಲಿದೆ. ಹೊಸ ಅವಕಾಶಗಳು. ನೀವು ದೀರ್ಘಕಾಲದಿಂದ ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರೆ ಮೇ ತಿಂಗಳ ನಂತರ ಉತ್ತಮ ಆಫರ್ ಸಂಭವಿಸಬಹುದು. ಕೆಲಸದ ಒತ್ತಡ ಮತ್ತು ಪರಿಹಾರ. 8ನೇ ಮನೆಯ ರಾಹುವಿನ ಪ್ರಭಾವದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಶಿಸ್ತು ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ಸಲಹೆ. ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಕಿವಿಗೊಡಬೇಡಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವಿರಲಿ. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ವರ್ಷ ಶ್ರೀ ಪರಾಭವ ನಾಮ ಸಂವತ್ಸರವು ಹೊಸ ಆಯಾಮವನ್ನು ನೀಡಲಿದೆ. ಮಂಗಳನ ಪ್ರಭಾವ. ಮಂಗಳ ಗ್ರಹದ ಸಂಚಾರವು ನಿಮ್ಮಲ್ಲಿ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಹೊಸ ಹೂಡಿಕೆಗಳನ್ನು ಮಾಡಲು ನೀವು ಮುಂದೆ ಬರುತ್ತೀರಿ. ವಿಶೇಷವಾಗಿ ಕಬ್ಬಿಣ, ಕಟ್ಟಡ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಲಾಭದ ಸೂಚನೆ ಇದೆ. ವ್ಯಾಪಾರ ವಿಸ್ತರಣೆ. ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಪಾಲುದಾರರೊಂದಿಗೆ ಕೈಜೋಡಿಸಲು ಇದು ಸಕಾಲ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಆನ್ಲೈನ್ ವ್ಯವಹಾರ. ಇ-ಕಾಮರ್ಸ್ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರ ಮಾಡುವ ಕಟಕ ರಾಶಿಯವರಿಗೆ ಈ ವರ್ಷ ಅನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ಎಚ್ಚರಿಕೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಯಾರಿಗೂ ನೀಡಬೇಡಿ. 3. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಿಗೆ ಈ ವರ್ಷವು ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ವರ್ಷವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ನೀವು ಕೆಪಿಎಸ್ಸಿ, ಬ್ಯಾಂಕಿಂಗ್ ಅಥವಾ ಇತರ ಸರ್ಕಾರಿ ಹುದ್ದೆಗಳಿಗಾಗಿ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ನಿಮ್ಮ ಶ್ರಮಕ್ಕೆ ಫಲ ಸಿಗಲಿದೆ. ಏಕಾಗ್ರತೆ ಹೆಚ್ಚಾಗುವುದರಿಂದ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುತ್ತೀರಿ. ಉನ್ನತ ಶಿಕ್ಷಣ. ವಿದೇಶದಲ್ಲಿ ಓದಬೇಕೆಂಬ ಕನಸು ಹೊಂದಿರುವ ವಿದ್ಯಾರ್ಥಿಗಳಿಗೆ ವೀಸಾ ಮತ್ತು ಅಡ್ಮಿಷನ್ ಪ್ರಕ್ರಿಯೆಗಳು ಸುಗಮವಾಗಿ ನಡೆಯಲಿವೆ. ಸೃಜನಶೀಲತೆ. ಕಲೆ, ಸಾಹಿತ್ಯ ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವವರಿಗೆ ಹೊಸ ಸಂಶೋಧನೆ ಅಥವಾ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ಸಿಗಲಿದೆ. ಸಲಹೆ. 8ನೇ ಮನೆಯ ರಾಹುವು ನಿಮ್ಮನ್ನು ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳ ಕಡೆಗೆ ಸೆಳೆದು ಸಮಯ ವ್ಯರ್ಥ ಮಾಡುವಂತೆ ಮಾಡಬಹುದು. ಆದ್ದರಿಂದ ಓದಿನ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಬಂಧುಗಳೇ, ನೆನಪಿಡಿ, ಗ್ರಹಗತಿಗಳು ನಮಗೆ ದಾರಿ ತೋರಿಸುತ್ತವೆ, ಆದರೆ ಆ ದಾರಿಯಲ್ಲಿ ನಡೆದು ಗುರಿ ಮುಟ್ಟುವುದು ನಮ್ಮ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ. ಕಟಕ ರಾಶಿಯವರು ಈ ವರ್ಷ ಆಲಸ್ಯವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಯಶಸ್ಸು ಖಂಡಿತ ನಿಮ್ಮದಾಗಲಿದೆ. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. 1. ಆದಾಯದ ಮೂಲಗಳು ಮತ್ತು ಆರ್ಥಿಕ ಲಾಭ. ಹೊಸ ಆದಾಯದ ಹಾದಿ. 9ನೇ ಮನೆಯಲ್ಲಿರುವ ಶನಿದೇವನು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವುದರಿಂದ ಸ್ಥಗಿತಗೊಂಡಿದ್ದ ಹಣದ ಮೂಲಗಳು ಮತ್ತೆ ತೆರೆಯಲಿವೆ. ವಿಶೇಷವಾಗಿ ಹಿರಿಯರಿಂದ ಬರಬೇಕಾದ ಆಸ್ತಿ ಅಥವಾ ಬಾಕಿ ಉಳಿದಿದ್ದ ಹಣ ಈ ವರ್ಷ ನಿಮ್ಮ ಕೈ ಸೇರಬಹುದು. ವೃತ್ತಿಪರ ಲಾಭ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಮೂಲಕ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ನೀವು ಮಾಡುವ ಸಣ್ಣ ಕೆಲಸವು ಈ ವರ್ಷ ದೊಡ್ಡ ಆರ್ಥಿಕ ಲಾಭ ತಂದುಕೊಡುವ ಸಾಧ್ಯತೆ ಇದೆ. ಭಾಗ್ಯೋದಯ. ಧಾರ್ಮಿಕ ಕಾರ್ಯಗಳು ಅಥವಾ ದತ್ತಿ ಸಂಸ್ಥೆಗಳ ಮೂಲಕವೂ ನಿಮಗೆ ಕೆಲವು ಆರ್ಥಿಕ ಅನುಕೂಲಗಳು ಅಥವಾ ಗೌರವಧನ ಲಭಿಸಬಹುದು. 2. ಅಷ್ಟಮ ರಾಹುವಿನ ಎಚ್ಚರಿಕೆ. ಕಟಕ ರಾಶಿಯ 8ನೇ ಮನೆಯಲ್ಲಿ ರಾಹುವಿನ ಸಂಚಾರವಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಅನಿರೀಕ್ಷಿತ ವೆಚ್ಚಗಳು, ಆಸ್ಪತ್ರೆ ವೆಚ್ಚಗಳು, ಹಠಾತ್ ಪ್ರಯಾಣ ಅಥವಾ
ಮನೆಯ ರಿಪೇರಿಯಂತಹ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು. ಹೂಡಿಕೆಯಲ್ಲಿ ರಿಸ್ಕ್. ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಥವಾ ಕ್ರಿಪ್ಟೋ ಕರೆನ್ಸಿಯಂತಹ ಹೆಚ್ಚಿನ ರಿಸ್ಕ್ ಇರುವ ಕಡೆಗಳಲ್ಲಿ ಹಣ ಹಾಕುವ ಮುನ್ನ 10 ಬಾರಿ ಯೋಚಿಸಿ. ರಾಹುವಿನ ಪ್ರಭಾವದಿಂದಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಮೋಸ ಹೋಗುವ ಸಂಭವ ಇರುತ್ತದೆ. ಸಾಲದ ಸುಳಿ. ಈ ವರ್ಷ ಯಾರದ್ದೋ ಮಾತಿಗೆ ಮರುಳಾಗಿ ದೊಡ್ಡ ಮೊತ್ತದ ಸಾಲ ಮಾಡಬೇಡಿ. ಕೈಯಲ್ಲಿರುವ ಹಣವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಸಾಲದ ಹೊರೆ ಹೆಚ್ಚಾಗಬಹುದು. 3. ಹೂಡಿಕೆಗೆ ಸರಿಯಾದ ಮಾರ್ಗ. ಸ್ಥಿರ ಆಸ್ತಿ. ನೀವು ಭೂಮಿ ಅಥವಾ ಮನೆಯ ಮೇಲೆ ಹೂಡಿಕೆ ಮಾಡಲು ಬಯಸಿದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಇದು ದೀರ್ಘಕಾಲದ ಲಾಭ ನೀಡಲಿದೆ. ಚಿನ್ನದ ಮೇಲೆ ಹೂಡಿಕೆ. ಸಾಂಪ್ರದಾಯಿಕ ಹೂಡಿಕೆಗಳಾದ ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಹಣ ಹೂಡುವುದು ಕಟಕ ರಾಶಿಯವರಿಗೆ ಈ ವರ್ಷ ಸುರಕ್ಷಿತವಾದ ಹಾದಿ. ತಜ್ಞರ ಸಲಹೆ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಿ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಪಡೆಯುವುದು ಕಡ್ಡಾಯ. ಯಶಸ್ಸಿನ ಸೂತ್ರಗಳು. ಬಜೆಟ್ ಪ್ಲಾನಿಂಗ್. ವರ್ಷದ ಆರಂಭದಲ್ಲೇ ಒಂದು ಬಜೆಟ್ ಸಿದ್ಧಪಡಿಸಿಕೊಳ್ಳಿ. ಎಷ್ಟು ಆದಾಯ ಬರುತ್ತದೆ ಮತ್ತು ಎಷ್ಟು ಖರ್ಚಾಗುತ್ತದೆ ಎಂಬುದರ ಮೇಲೆ ನಿಗಾ ಇಡಿ. ತುರ್ತು ನಿಧಿ. ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಲು ಸ್ವಲ್ಪ ಹಣವನ್ನು ಯಾವಾಗಲೂ ಮೀಸಲಿಡಿ. ದುಂದುವೆಚ್ಚಕ್ಕೆ ಬ್ರೇಕ್. ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಅನಗತ್ಯ ಪ್ರದರ್ಶನಕ್ಕಾಗಿ ಹಣ ವ್ಯರ್ಥ ಮಾಡಬೇಡಿ. ವೀಕ್ಷಕರೇ, ಕಟಕ ರಾಶಿಯವರಿಗೆ ಈ ವರ್ಷ ಲಕ್ಷ್ಮೀದೇವಿಯ ಕೃಪೆ ಇದ್ದರೂ ರಾಹುವಿನ ದೃಷ್ಟಿ ನಿಮ್ಮ ಹಣದ ಚೀಲದ ಮೇಲಿದೆ. ಅತಿಯಾದ ಆಸೆ ತೋರಿಸಿ ಯಾರಾದರೂ ನಿಮ್ಮನ್ನು ಹೂಡಿಕೆಗೆ ಪ್ರೇರೇಪಿಸಿದರೆ ಎಚ್ಚರದಿಂದಿರಿ. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಸಣ್ಣ ಉಳಿತಾಯವೇ ನಿಮ್ಮನ್ನು ಈ ವರ್ಷ ದೊಡ್ಡ ಸಂಕಷ್ಟದಿಂದ ಪಾರು ಮಾಡಲಿದೆ. ಆರೋಗ್ಯ ಮತ್ತು ಕುಟುಂಬ. 1. ಆರೋಗ್ಯದ ಮೇಲೆ ರಾಹುವಿನ ನೆರಳು. ಕಟಕ ರಾಶಿಯ 8ನೇ ಮನೆಯಲ್ಲಿ ರಾಹು ಸಂಚರಿಸುತ್ತಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ನೀವು ಈ ವರ್ಷ ಅಲಕ್ಷ್ಯ ಮಾಡುವಂತಿಲ್ಲ. ಜೀರ್ಣಕ್ರಿಯೆ ಮತ್ತು ಆಹಾರ. ಅಷ್ಟಮ ರಾಹುವಿನ ಪ್ರಭಾವದಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗಬಹುದು. ಹೊರಗಿನ ಆಹಾರ ಅಥವಾ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ. ಮಾನಸಿಕ ಒತ್ತಡ. ಕೆಲಸದ ಒತ್ತಡ ಅಥವಾ ಹಣಕಾಸಿನ ಚಿಂತೆಯಿಂದಾಗಿ ನಿದ್ರಾಹೀನತೆ ಮತ್ತು ಮಾನಸಿಕ ಅಶಾಂತಿ ಕಾಡಬಹುದು. ಇದು ನಿಮ್ಮ ದೈನಂದಿನ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರಬಹುದು. ಉಸಿರಾಟ ಮತ್ತು ಎದೆನೋವು. ವೀಕ್ಷಕರೇ, ಗಮನಿಸಿ, ರಾಹುವಿನ ಪ್ರಭಾವವು ಕೆಲವೊಮ್ಮೆ ಅನಿರೀಕ್ಷಿತ ಅಸ್ವಸ್ಥತೆ ತರುತ್ತದೆ. ಎದೆನೋವು ಅಥವಾ ಉಸಿರಾಟದಲ್ಲಿ ವ್ಯತ್ಯಯ ಕಂಡುಬಂದಲ್ಲಿ ಅದನ್ನು ಸಾಮಾನ್ಯ ಗ್ಯಾಸ್ಟ್ರಿಕ್ ಎಂದು ನಿರ್ಲಕ್ಷಿಸದೆ ತಕ್ಷಣ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ. ಪರಿಹಾರ. ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಶ್ರೀರಕ್ಷೆಯಾಗಲಿದೆ. 2. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದ ವಿಷಯಕ್ಕೆ ಬಂದರೆ ಈ ವರ್ಷವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಹಂತವಾಗಿದೆ. ತಪ್ಪು ತಿಳುವಳಿಕೆಗಳು. ರಾಹುವಿನ ಪ್ರಭಾವದಿಂದಾಗಿ ಸಣ್ಣ ವಿಚಾರಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಮನೆಯವರೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ಯಾರೋ ಹೇಳಿದ ಮಾತನ್ನು ನಂಬಿ ಕುಟುಂಬದ ಸದಸ್ಯರ ಮೇಲೆ ಸಂಶಯ ಪಡಬೇಡಿ. ದಂಪತಿಗಳ ನಡುವೆ ಬಾಂಧವ್ಯ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ಬಹಳ ಮುಖ್ಯ. ಅವರ ಭಾವನೆಗಳಿಗೆ ಗೌರವ ನೀಡಿ. ಸಣ್ಣ ಪ್ರವಾಸಗಳು ಅಥವಾ ಒಟ್ಟಿಗೆ ಕುಳಿತು ಮಾತನಾಡುವ ಅಭ್ಯಾಸವು ನಿಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಮಕ್ಕಳ ಮತ್ತು ಹಿರಿಯರ ಆರೋಗ್ಯ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಈ ವರ್ಷ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. 3. ಸಾಮಾಜಿಕ ಪ್ರತಿಷ್ಠೆ ಮತ್ತು ಸಂವಹನ. ಹಂಸ ಯೋಗದ ಪ್ರಭಾವ. ಜಾತಕದಲ್ಲಿರುವ ಹಂಸಯೋಗವು ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನವನ್ನು ಗೌರವಯುತವಾಗಿರಿಸುತ್ತದೆ. ಕಷ್ಟದ ಸಮಯದಲ್ಲಿ
ಕುಟುಂಬದವರು ನಿಮ್ಮ ಸಲಹೆಯನ್ನು ಪಡೆಯುತ್ತಾರೆ. ಮುಕ್ತ ಸಂವಹನ. ಯಾವುದೇ ಸಮಸ್ಯೆ ಎದುರಾದರೂ ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಡಿ. ಮನೆಯವರೊಂದಿಗೆ ಮುಕ್ತವಾಗಿ ಚರ್ಚಿಸಿ. ಇದರಿಂದ ಅರ್ಧದಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ. ಬಂಧುಗಳೇ, ಆರೋಗ್ಯವೇ ಭಾಗ್ಯ ಎಂಬ ಮಾತು ಕಟಕ ರಾಶಿಯವರಿಗೆ ಈ ವರ್ಷ ಅಕ್ಷರಶಃ ಅನ್ವಯಿಸುತ್ತದೆ. ನಿಮ್ಮ ದೇಹವು ನೀಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಕುಟುಂಬ ಎನ್ನುವುದು ಒಂದು ಸುಂದರ ನಂದನವನವಿದ್ದಂತೆ. ಅಲ್ಲಿ ಪ್ರೀತಿ ಮತ್ತು ತಾಳ್ಮೆಯ ನೀರಿರಿದರೆ ಮಾತ್ರ ಸುಖದ ಹೂವುಗಳು ಅರಳುತ್ತವೆ. ನೆನಪಿಡಿ, ಆರೋಗ್ಯವಂತ ದೇಹದಲ್ಲೇ ಸುಂದರ ಮನಸ್ಸು ನೆಲೆಸಲು ಸಾಧ್ಯ. 2026ರ 4 ಪ್ರಮುಖ ಗ್ರಹಣಗಳು. 2026ರಲ್ಲಿ 2 ಸೂರ್ಯಗ್ರಹಣಗಳು ಮತ್ತು 2 ಚಂದ್ರಗ್ರಹಣಗಳು ಸಂಭವಿಸಲಿವೆ. ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ತುಸು ಹೆಚ್ಚೇ ಇರಲಿದೆ. ಮಾನಸಿಕ ತೊಳಲಾಟ. ಗ್ರಹಣ ಕಾಲದಲ್ಲಿ ನಿಮ್ಮ ಮನಸ್ಸು ಅಸ್ಥಿರವಾಗಬಹುದು. ಅನಗತ್ಯ ಭಯ ಅಥವಾ ಆತಂಕ ಕಾಡಬಹುದು. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು, ಅಂದರೆ ಹಣಕಾಸು ಅಥವಾ ಸಂಬಂಧಗಳಿಗೆ ಸಂಬಂಧಿಸಿದಂತೆ, ತೆಗೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಶಕ್ತಿ. ಗ್ರಹಣದ ಸಮಯದಲ್ಲಿ ಜಪ, ತಪ ಮತ್ತು ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓಂ ನಮಃ ಶಿವಾಯ ಮಂತ್ರದ ಪಠಣವು ನಿಮ್ಮನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ. ಆರ್ಥಿಕ ಎಚ್ಚರಿಕೆ. ಗ್ರಹಣದ ಪ್ರಭಾವವು ಆರ್ಥಿಕ ಏರಿಳಿತಗಳಿಗೂ ಕಾರಣವಾಗಬಹುದು. ಆದ್ದರಿಂದ ಹೂಡಿಕೆಯ ವಿಷಯದಲ್ಲಿ ಈ ದಿನಗಳಲ್ಲಿ ಜಾಗರೂಕರಾಗಿರಿ. 2. ಗುರುಬಲ ಮತ್ತು ಜ್ಞಾನವೃದ್ಧಿ. ಈ ವರ್ಷ ಕಟಕ ರಾಶಿಯವರಿಗೆ ಗುರುವಿನ ಅನುಗ್ರಹವು ಒಂದು ಆಶೀರ್ವಾದದಂತೆ ಇರಲಿದೆ. ಕೌಶಲ್ಯ ಅಭಿವೃದ್ಧಿ. ನೀವು ಹೊಸದನ್ನು ಕಲಿಯಲು ಬಯಸಿದರೆ, ಉದಾಹರಣೆಗೆ ಹೊಸ ಭಾಷೆ, ತಾಂತ್ರಿಕ ಕೌಶಲ್ಯ ಅಥವಾ ಉನ್ನತ ಶಿಕ್ಷಣ, ಈ ಸಮಯ ಅತ್ಯಂತ ಪೂರಕವಾಗಿದೆ. ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದ್ದು, ಕಠಿಣ ವಿಷಯಗಳಲ್ಲೂ ಸುಲಭವಾಗಿ ಕರಗತ ಮಾಡಿಕೊಳ್ಳುತ್ತೀರಿ. ಆಧ್ಯಾತ್ಮಿಕ ವಿಕಸನ. ಗುರುವಿನ ಸಂಚಾರವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸುತ್ತದೆ. ಸತ್ಸಂಗಗಳಲ್ಲಿ ಭಾಗವಹಿಸುವುದು ಅಥವಾ ಧಾರ್ಮಿಕ ಗ್ರಂಥಗಳ ಓದುವಿಕೆಯಿಂದ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಬಹುದು. ಸಲಹೆ. ಲಭ್ಯವಿರುವ ಈ ಸುಸಮಯವನ್ನು ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿ ಬಳಸಿಕೊಳ್ಳಿ. ಸೋಮಾರಿತನವನ್ನು ಬದಿಗಿಟ್ಟು ನಿಮ್ಮ ಜ್ಞಾನವನ್ನು ವಿಸ್ತರಿಸಿಕೊಳ್ಳಿ. 3. ಶನಿದೇವನ ಶಿಸ್ತಿನ ಪಾಠ. 9ನೇ ಮನೆಯಲ್ಲಿರುವ ಶನಿಯು ನಿಮಗೆ ಕೇವಲ ಅದೃಷ್ಟ ನೀಡುವುದಲ್ಲದೆ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತಾನೆ. ದೀರ್ಘಕಾಲೀನ ಗುರಿಗಳು. ಶನಿಯು ನಮಗೆ ನಿಧಾನಗತಿಯ ಆದರೆ ಸ್ಥಿರವಾದ ಯಶಸ್ಸನ್ನು ನೀಡುತ್ತಾನೆ. ಈ ವರ್ಷ ನೀವು ಹಾಕಿಕೊಳ್ಳುವ ಗುರಿಗಳು ಮುಂದಿನ ಹಲವು ವರ್ಷಗಳ ಕಾಲ ನಿಮಗೆ ಫಲ ನೀಡಲಿವೆ. ಆದ್ದರಿಂದ ಶಾರ್ಟ್ಕಟ್ಗಳ ಹಿಂದೆ ಹೋಗಬೇಡಿ. ಆಲಸ್ಯಕ್ಕೆ ವಿದಾಯ. ಕಟಕ ರಾಶಿಯವರು ಸ್ವಭಾವತಃ ಸ್ವಲ್ಪ ಮೃದು ಮತ್ತು ಭಾವಜೀವಿಗಳು. ಆದರೆ ಶನಿ ಪ್ರಭಾವದಿಂದಾಗಿ ನೀವು ಕಠಿಣ ಪರಿಶ್ರಮಕ್ಕೆ ಸಜ್ಜಾಗಬೇಕು. ನಿಮ್ಮ ಕೆಲಸಗಳನ್ನು ನಾಳೆಗೆ ಮುಂದೂಡಬೇಡಿ. ಶನಿ ಮಂತ್ರದ ಪ್ರಭಾವ. ಶನಿವಾರದಂದು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಜಪಿಸುವುದು ಅಥವಾ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಬಂಧುಗಳೇ, ಆಕಾಶದಲ್ಲಿ ನಡೆಯುವ ಗ್ರಹಗಳ ಬದಲಾವಣೆ ಕೇವಲ ಸಂಖ್ಯೆಗಳಲ್ಲ, ಅವು ನಮ್ಮ ಜೀವನದ ಗತಿಯನ್ನು ಬದಲಿಸುವ ಶಕ್ತಿಗಳು. 2026ರಲ್ಲಿ ಗ್ರಹಣಗಳು ನಿಮ್ಮನ್ನು ಪರೀಕ್ಷಿಸಬಹುದು. ಆದರೆ ಗುರುವಿನ ಜ್ಞಾನ ಮತ್ತು ಶನಿಯ ಶಿಸ್ತು ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ನೆನಪಿಡಿ, ಗ್ರಹಗಳು ನಮಗೆ ಸಂಕೇತ ನೀಡುತ್ತವೆ, ಆದರೆ ಅವುಗಳನ್ನು ಎದುರಿಸುವ ಧೈರ್ಯ ನಮ್ಮ ಆತ್ಮವಿಶ್ವಾಸದಲ್ಲಿದೆ. ವಿಶೇಷ ಪರಿಹಾರಗಳು. 1. ಶಿವಾರಾಧನೆ. ಸಂಕಷ್ಟಹರ ಮಾರ್ಗ. ಕಟಕ ರಾಶಿಯ ಅಧಿಪತಿ ಚಂದ್ರನಿಗೆ ಅಧಿದೇವತೆ ಪರಶಿವ. ಆದ್ದರಿಂದ ಶಿವಾರಾಧನೆ ನಿಮಗೆ ಈ ವರ್ಷ ಅತಿ ಹೆಚ್ಚು ಫಲ ನೀಡಲಿದೆ. ಮಂತ್ರ ಜಪ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಕನಿಷ್ಠ 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದು ಮನಸ್ಸಿನ ಆತಂಕವನ್ನು ದೂರ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಜಲಾಭಿಷೇಕ. ಪ್ರತಿ ಸೋಮವಾರ ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಭಕ್ತಿಯಿಂದ ಜಲಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸಿ.
ಇದು ಗ್ರಹಗಳ ಅಶುಭ ದೃಷ್ಟಿಯನ್ನು ತಗ್ಗಿಸುತ್ತದೆ. 2. ಗುರುವಾರ ಉಪವಾಸ ಮತ್ತು ದಾನ. ಗುರುಬಲವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸಲು ಈ ಪರಿಹಾರ ಅತ್ಯಗತ್ಯ. ಉಪವಾಸ. ಸಾಧ್ಯವಾದರೆ ಗುರುವಾರಗಳಂದು ಸಂಪೂರ್ಣ ಅಥವಾ ಅಲ್ಪಾಹಾರದ ಉಪವಾಸ ಆಚರಿಸಿ. ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ದಾನದ ಮಹತ್ವ. ಹಳದಿ ಬಣ್ಣದ ವಸ್ತುಗಳಾದ ತೊಗರಿಬೇಳೆ, ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣನ್ನು ಬಡವರಿಗೆ ಅಥವಾ ಅರ್ಚಕರಿಗೆ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿರುವ ಹಂಸಯೋಗದ ಬಲವನ್ನು ವೃದ್ಧಿಸುತ್ತದೆ. ರುದ್ರಾಕ್ಷಿ ಮತ್ತು ರತ್ನಧಾರಣೆ. ಜೀವನದಲ್ಲಿ ಸ್ಥಿರತೆ ಮತ್ತು ಮಾನಸಿಕ ಶಾಂತಿಗಾಗಿ ಈ ವೈಜ್ಞಾನಿಕ ಆಧ್ಯಾತ್ಮಿಕ ಪರಿಹಾರಗಳನ್ನು ಅನುಸರಿಸಿ. 2 ಮುಖಿ ರುದ್ರಾಕ್ಷಿ. ಕಟಕ ರಾಶಿಯವರಿಗೆ 2 ಮುಖಿ ರುದ್ರಾಕ್ಷಿಯು ಅರ್ಧನಾರೀಶ್ವರ ಸ್ವರೂಪವಾಗಿದ್ದು, ಇದು ಭಾವನಾತ್ಮಕ ಸಮತೋಲನ ನೀಡುತ್ತದೆ. ಇದನ್ನು ಕೆಂಪು ದಾರ ಅಥವಾ ಬೆಳ್ಳಿಯ ಸರದಲ್ಲಿ ಧರಿಸಿ. ಮುತ್ತು. ಚಂದ್ರನ ಬಲಕ್ಕಾಗಿ ಶುದ್ಧವಾದ ಮುತ್ತನ್ನು ಬೆಳ್ಳಿಯ ಉಂಗುರದಲ್ಲಿ ಮಾಡಿಸಿ. ಸೋಮವಾರ ಬೆಳಿಗ್ಗೆ ರೋಹಿಣಿ ನಕ್ಷತ್ರ ಅಥವಾ ಶುಭ ಮುಹೂರ್ತದಲ್ಲಿ ಕಿರುಬೆರಳಿಗೆ ಧರಿಸಿ. ಇದು ಕೋಪವನ್ನು ಕಡಿಮೆ ಮಾಡಿ ಶಾಂತತೆ ತರುತ್ತದೆ. 4. ಪುಣ್ಯಕ್ಷೇತ್ರ ದರ್ಶನ. ಮನಸ್ಸಿನ ಒತ್ತಡ ನಿವಾರಣೆಗೆ ಯಾತ್ರೆಗಳು ಸಹಕಾರಿ. ವರ್ಷದಲ್ಲಿ ಒಮ್ಮೆಯಾದರೂ ದಕ್ಷಿಣ ಕಾಶಿ ಅಥವಾ ನಿಮ್ಮ ಕುಲದೇವತೆಯ ದರ್ಶನ ಮಾಡಿ. ವಿಶೇಷವಾಗಿ ನದಿ ತೀರದ ಅಥವಾ ಸಮುದ್ರ ತೀರದ ದೇವಸ್ಥಾನಗಳ ಭೇಟಿ. ಉದಾಹರಣೆಗೆ ಗೋಕರ್ಣ, ಮುರುಡೇಶ್ವರ ನಿಮಗೆ ಹೊಸ ಚೈತನ್ಯ ನೀಡಲಿದೆ. ಬಂಧುಗಳೇ, 2026ರ ಈ ಶ್ರೀ ಪರಾಭವ ನಾಮ ಸಂವತ್ಸರವು ಕಟಕ ರಾಶಿಯವರಿಗೆ ಸವಾಲುಗಳ ಜೊತೆಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಹೊತ್ತು ತರುತ್ತಿದೆ. ನೆನಪಿಡಿ, ಗ್ರಹಗತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ದೃಢವಾದ ಆತ್ಮವಿಶ್ವಾಸ ಮತ್ತು ದೈವಭಕ್ತಿಯ ಮುಂದೆ ಅವು ಪ್ರಭೆಯಾಗುತ್ತದೆ. ರಾಹುವಿನ ಪರೀಕ್ಷೆಗೆ ಹೆದರದೆ ಶನಿಯ ಶಿಸ್ತನ್ನು ಪಾಲಿಸಿ ಜೀವನದಲ್ಲಿ ಮುನ್ನಡೆಯಿರಿ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದ ಅನುಭವಗಳು ಅಥವಾ ಸಂದೇಹಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ಜೀವನದ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಸರ್ವರಿಗೂ ಈ ಹೊಸ ವರ್ಷವು ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಮಂಗಳವಾಗಲಿ. ಧನ್ಯವಾದಗಳು. ನಮಸ್ಕಾರ.